ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಈ ಕ್ಲಾಸಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಶುಗರ್ ಬೀಡ್ ರನ್ನಿಂಗ್ ಸ್ಟಿಚಸ್ ನೋಡ್ತಾ ಇರೋದು. ಓಕೆನಾ? ನಾವು ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ತಕ್ಷಣ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಹಾಕಿ ವಾಟ್ಸಪ್ ಮಾಡಿ. ಓಕೆನಾ? ಇದಕ್ಕೆ ಚಿಕ್ಕದಾಗಿ ಒಂದು ಅಮೌಂಟು ಪೇ ಮಾಡಬೇಕಾಗುತ್ತೆ. ಸೊ ಶುಗರ್ ಬೀಡ್ಸ್ ಸ್ಟಿಚ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಟಿಚ್ಚು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ಲೀನಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಓಕೆನಾ? ಇದು ಈ ಥರನೇ ಇರುತ್ತೆ. ಇದಕ್ಕೆ ನಾನು ನೋಟ್ಸಲ್ಲಿ ಬರೆದು ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ಒಂದು ಬೀಡ್ ಸ್ಟಿಚ್ ಮಾಡ್ತೀರಾ, ಹಾಗೆ ಕಂಟಿನ್ಯೂ ಚೈನ್ ಸ್ಟಿಚ್ ನೀವು ಹಾಕ್ತೀರಲ್ಲ, ಸೇಮ್ ಮೆಥಡಲ್ಲಿ ಈ ಬೀಡ್ಸ್ ಸ್ಟಿಚ್ ಹಾಕಬೇಕು. ಸೊ ಬೀಡ್ಸನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಕೈಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ವರ್ಕ್ ಮಾಡಿ. ಓಕೆನಾ? ಇವಾಗ ನಾನು ಪೂರ್ಣಿಮಾ ಬ್ರ್ಯಾಂಡೇ ತಗೊಂಡಿದ್ದೀನಿ ಶುಗರ್ ಬೀಡ್ಸು. ಪೂರ್ಣಿಮಾದೇ ಸ್ಟಾರ್ ಇದೆ, ತುಂಬ ಬ್ರ್ಯಾಂಡೆಡ್ ಎಲ್ಲ ಇದೆ. ನಾನು ಅಟ್ ಪ್ರೆಸೆಂಟ್ಗೆ ಪೂರ್ಣಿಮಾ ತಗೊಂಡಿದ್ದೀನಿ. ಸೊ ನಿಮಗೆ ಈ ಯಾವ ಕಂಪನಿದು ಅವೈಲಬಲ್ ಆಗಿದ್ದರೆ ನೀವು ತಗೊಳ್ಳಿ. ಓಕೆನಾ? ಶುಗರ್ ಬೀಡ್ಸ್ ನೋಡಿ ತಗೊಳ್ಳಿ. ಆಮೇಲೆ ನೀಡಲ್ಸ್ ನಾನು ಯಾವ ತೊಗೊಂಡಿದ್ದೀನಿ ಅಂದರೆ ಐರನ್ ನೀಡಲ್ಲು, ವುಡನ್ ನೀಡಲ್ ಎರಡು ತೊಗೊಂಡಿದ್ದೀನಿ. ಎರಡರಲ್ಲೂ ನಾವು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸರಿ, ಇವಾಗ ನಾನು ಐರನ್ ನೀಡಲಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟು ನಾನು ವುಡನ್ ನೀಡಲಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ನೀವು ಎರಡು ನೀಡಲು ತಗೊಂಡು ಇಟ್ಕೊಳ್ಳಿ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಸೊ ಇದಕ್ಕೆ ಶಿವಿಂಗ್ ಥ್ರೆಡ್ ಯೂಸ್ ಆಗುತ್ತೆ, ಮಿಷಿನ್ ಥ್ರೆಡ್. ಇದನ್ನು ಬೀಡ್ಸ್ ವರ್ಕ್, ಚೈನ್ ವರ್ಕ್ ಯಾವುದೇ ಇದ್ದರೂ ನಾವು ಮಿಷಿನ್ ಥ್ರೆಡ್ಡಲ್ಲೇ ನಾವು ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಸೈಡಲ್ಲಿ ಸಿಂಗಲ್ ಸ್ಟ್ಯಾಂಡ್ಸಲ್ಲೇ ನೀವು ವರ್ಕ್ ಮಾಡಬೇಕು. ಬೀಡ್ಸ್ಗೆ ಡಬಲ್ ಸ್ಟ್ಯಾಂಡ್ಸ್ ಅಲ್ಲ, ಸಿಂಗಲ್ ಸ್ಟ್ಯಾಂಡ್ಸು. ಸೊ ಈ ಸಿಂಗಲ್ ಸ್ಟ್ಯಾಂಡ್ಸಲ್ಲಿ ನೀವು ಎಣ್ಣಾಟ್ ಹಾಕ್ಕೊಳ್ಳಿ. ಎಣ್ಣಾಟ್ ಹಾಕ್ಕೊಂಡು ಎಂದಿನದೇ ಫ್ರೇಮ್ ಕೆಳಗೆ ನೀವು ಹ್ಯಾಂಡ್ಸ್ನ ಇಟ್ಕೊಂಡು ವರ್ಕ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಗೆ ಫ್ರೇಮ್ ಕೆಳಗೆ ಇಟ್ಕೊಳ್ಳಿ. ಫ್ರೇಮ್ ಕೆಳಗೆ ಹ್ಯಾಂಡ್ನ ಇಟ್ಕೊಂಡು ನಾವು ಚೈನ್ ಸ್ಟಿಚ್ ಪ್ರಾಕ್ಟೀಸ್ ಮಾಡೋದ್ವಲ್ಲ, ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗಿರೋದು. ಓಕೆನಾ? ಸೊ ಬೀಡ್ಸ್ ಹೇಗೆ ಲೋಡ್ ಮಾಡೋದಿದ್ರೆ, ಇವಾಗ ಒಂದು ಬೌಲಲ್ಲಿ ನೀವು ಥ್ರೆಡ್ ಇಟ್ಕೊಳ್ತೀರಾ. ಆ ಥ್ರೆಡ್ ಇಟ್ಕೊಂಡು ನೀಡಲ್ನ ಈ ಥರ ಮೂವ್ ಮಾಡಿದ್ರೆ ನಿಮಗೆ ನೀಡಲ್ಸ್ ಒಳಗೆ ಬೀಡ್ಸ್ ಹೋಗುತ್ತೆ. ಓಕೆನಾ? ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಬೌಲ್ನ ಇಟ್ಕೊಂಡು ನೀಡಲ್ಸ್ನ ಶೇಕ್ ಮಾಡ್ಕೊಂಡಿದ್ರೆ ನೀವು ಆ ನೀಡಲ್ಸ್ ಒಳಗೆ ಬೀಡ್ಸ್ ಹೋಗುತ್ತೆ. ಓಕೆನಾ? ನೋಡಿ, ಚೆನ್ನಾಗಿ ನೋಡಿ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಸೊ ಈ ಥರನೇ ನಾವು ಬೀಡ್ಸು ಲೋಡ್ ಮಾಡಬೇಕಾಗೋದು. ಓಕೆನಾ? ಅರ್ಥ ಆಯ್ತಾ? ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ, ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ಸಲ್ಲಿ ಕೇಳಿ. ಓಕೆ, ನೀಡಲ್ಸ್ನ ಈ ಥರ ಲೋಡ್ ಮಾಡಿಕೊಂಡು ಈ ಥರನೇ ಇಟ್ಕೋಬೇಕು ನೀಡಲ್ಲು. ಸೊ ನೋಡಿ ಯಾವ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇಟ್ಕೊಳ್ಳಿ. ರಿಂಗ್ ಫಿಂಗರಲ್ಲಿ ನೀವು ಒಂದು ಬೀಡ್ಸ್ನ ತಳ್ಳಬೇಕಾಗುತ್ತೆ. ಓಕೆ ನೋಡಿ, ರಿಂಗ್ ಫಿಂಗರ್ಸಲ್ಲಿ ನೀವು ಬೀಡ್ಸ್ನ ಎರಡೆರಡಾಗಿ, ಶುಗರ್ ಬೀಡ್ಸ್ ಅಂದಮೇಲೆ ಎರಡೆರಡಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಥರ್ಡ್ ಫಿಂಗರಲ್ಲಿ ನೀವು ಬೀಡ್ಸು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದರಲ್ಲಿ 2 ಬೀಡ್ಸ್ ಬಿಟ್ಟರೆ ರಿಂಗ್ ಫಿಂಗರಲ್ಲಿ ನೀವು ತಳ್ಳಬೇಕಾಗುತ್ತೆ. ಓಕೆನಾ? ಕಾಣಿಸ್ತಾ ಇದೆ ಹೇಗಂತ? ಮೂರನೇ ಫಿಂಗರಲ್ಲಿ ನೀವು ಬೀಡ್ಸ್ನ ತಳ್ಳಬೇಕಾಗುತ್ತೆ. ಸ್ವಲ್ಪ ಮೂವ್ ಮಾಡಬೇಕಾಗುತ್ತೆ. ರಿಂಗ್ ಫಿಂಗರಲ್ಲಿ ತಳ್ಳಿಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಈ ಥರನೇ ನೀವು ಹ್ಯಾಂಡ್ಲು ಮಾಡಬೇಕಾಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಈ ಥರ ನೀವು ಇದೇ ಥರ ಬೀಡ್ಸ್ನ ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಆಗ್ತಾ ಇಲ್ಲ ಬಿಗ್ನರ್ಸ್ಗೆ ಅಂದರೆ ಎರಡೆರಡಾಗಿ ಸ್ಟಿಚ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೀವು ಪಂಚ್ ಮಾಡ್ತೀರಾ, ಪಂಚ್ ಮಾಡಿ ನೀಡಲ್ನಲ್ಲಿ ನೋಡಿ ತಗೊಂಡು ಎರಡೆರಡು ಬೀಡ್ಸ್ನ ಪಂಚ್ ಮಾಡಿ ಚೈನ್ ಸ್ಟಿಚ್ ಹಾಕಿದ್ರಲ್ಲ, ಸೇಮ್ ಅದೇ ಥರ ನೀವು ಟರ್ನ್ ಮಾಡಿ ತಗೋಬೇಕು. ಓಕೆ, ಸೊ ತಗೊಳ್ತೀರಾ. ತಿರ್ಗಾ 2 ಬೀಡ್ಸ್ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ 2 ಬೀಡ್ಸ್ ಆಗಿ ನೀವು ತಗೊಂಡು ವರ್ಕ್ ಮಾಡಿ. ಓಕೆ, ರಿಂಗ್ ಫಿಂಗರಲ್ಲಿ ತಳ್ಳಿ ಅದನ್ನು ಸ್ವಲ್ಪ ಒಳಗೆ ತಳ್ಳಿಬಿಟ್ಟು ಸ್ಟಿಚ್ ಮಾಡಬೇಕು. ಹಾಗೆ ದೂರದಿಂದ ಮಾಡಬೇಡಿ, ಬೀಡ್ಸ್ನ ಒಳಗೆ ತಳ್ಳಿಬಿಟ್ಟು ಮಾಡಿ. ಓಕೆ, ಇದೇ ಥರ ಕಂಟಿನ್ಯೂಸ್ ಆಗಿ ನೀವು ಇದೇ ಥರ ಮಾಡಬೇಕು. 90 ಡಿಗ್ರಿಯಲ್ಲಿ ನೀಡಲ್ ಇರಬೇಕು, ತೆಗಿವಾಗನೂ 90 ಡಿಗ್ರಿಯಲ್ಲಿ ಇರಬೇಕು.
ಹಾಗೆ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಬರಬೇಕು. ಬೀಡ್ಸಲ್ಲಿ ಕರೆಕ್ಟಾಗಿ ಸ್ಟಿಚ್ ಆಗಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ವರ್ಕ್ ಮಾಡ್ತಾ ಹೋಗ್ತಾ ಇದ್ದರೆ ಕರೆಕ್ಟಾಗಿ ಬರೋ ಥರ ಇರುತ್ತೆ. ಲಾಸ್ಟಲ್ಲಿ ನೋಡಿದ್ರೆ ನಿಮಗೆ ರಿಮೂವ್ ಆಗಿರುತ್ತೆ. ಓಕೆನಾ? 2 ಬೀಡ್ಸ್ ಹಾಕ್ತೀರಾ, ಅಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ. ನಾಟ್ ಎಲ್ಲೂ ಇಲ್ಲ, ರನ್ನಿಂಗ್ ಸ್ಟಿಚ್ಚೇ. ಓಕೆ, ಎಲ್ಲ ಕಡೆಯೂ ನೀವು ಚೈನ್ ಸ್ಟಿಚ್ನೇ ಹಾಕ್ಕೊಂಡು ಬರಬೇಕಾಗುತ್ತೆ. ಓಕೆ, ಸೊ ಈ ಥರ ಹಾಕ್ಬಿಟ್ಟು ನೀವು ಎಂಡ್ ನಾಟ್ ಹಾಕಿ. ಎಂಡ್ ನಾಟ್ ಹಾಕುವಾಗ ನೀವು ಹುಷಾರಾಗಿ ಹಾಕಿ. ಮೊದಲು ಎಂಡ್ ನಾಟ್ ಹಾಕ್ಬಿಟ್ಟು ಕೆಳಗೆ ಎಳೆದು ನೋಡಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಆಗಿದ್ದರೆ ಮಾತ್ರ ನೀವು ಕರೆಕ್ಟಾಗಿದೆ ಅಂತ ತಗೊಳ್ಳಿ. ಇಲ್ಲಾಂದರೆ ಎಂಡ್ ನಾಟ್ ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಹಾಕಿರೋ ಬೀಡ್ಸ್ ಎಲ್ಲನೂ ವೇಸ್ಟ್ ಆಗುತ್ತೆ. ಎಂಡ್ ನಾಟ್ ಹಾಕ್ಬಿಟ್ಟು ಕೆಳಗೆ ಎಳೀರಿ. ಓಕೆ, ಎಳೆದ್ರೆ ನಿಮ್ಗೆ ಟೈಟ್ ಅನಿಸುತ್ತೆ. ಓಕೆ, ಸೊ ಈ ಥರನೇ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಇದಾದಮೇಲೆ ನಾನು ಒಂದು ಶೇಪಲ್ಲಿ ವರ್ಕ್ ಮಾಡಿಸ್ತೀನಿ, ನೀವು ಅದನ್ನು ವರ್ಕ್ ಮಾಡಿ ನಾನು ಕೊಡೋ ಶೇಪಲ್ಲಿ ವರ್ಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಾನು ಫ್ರೀ ಕ್ಲಾಸ್ಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಮೆಸೇಜ್ ಮಾಡಿ ನಾನು ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಇವಾಗ ಶೇಪಲ್ಲಿ ವರ್ಕ್ ಮಾಡಿ. ಶೇಪಲ್ಲಿ ನೀವು ಇಲ್ಲಾಂದರೆ ಸಿಂಗಲ್ ಬೀಡ್ಸಲ್ಲೂ ವರ್ಕ್ ಮಾಡ್ಬೋದು, ಡಬಲ್ ಬೀಡ್ಸಲ್ಲೂ ವರ್ಕ್ ಮಾಡ್ಬೋದು. ಸೊ 4 mm ಮೇಲೆ ಇದ್ದರೆ ಸಿಂಗಲ್ ಬೀಡ್ಸು, ಶುಗರ್ ಬೀಡ್ಸ್ ಎಲ್ಲ ಡಬಲ್ ಬೀಡ್ಸಲ್ಲೇ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ 2 ಬೀಡ್ಸ್ ಹಾಕ್ತೀರಾ, ಅದನ್ನು ನೋಡಿ ಹಾಗೆ ತಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ತೀರಾ. ಓಕೆ, ತಿರ್ಗಾ ರಿಂಗ್ ಫಿಂಗರಿಂದ ತಳ್ತೀರಾ, ಚೈನ್ ಹಾಕಿ ಬೀಡ್ಸ್ ಹಾಕ್ತೀರಾ, ಚೈನ್ ಹಾಕ್ತೀರಾ. ಇದೇ ಥರನೇ ನೀವು ಕಂಟಿನ್ಯೂಸ್ ಆಗಿ ನೀವು ಏನು ಮಾರ್ಕ್ ಹಾಕಿದ್ದೀರೋ ಆ ಮಾರ್ಕ್ ಮೇಲೇ ವರ್ಕ್ ಮಾಡಬೇಕಾಗುತ್ತೆ. ನೀವು ವರ್ಕ್ ಮಾಡಿಬಿಟ್ಟು ಔಟ್ಲೈನಲ್ಲಿ ಬಂದುಬಿಟ್ಟು ನೀವು ಚೈನ್ ಸ್ಟಿಚ್ ಕೊಡಿ. ಇನ್ನರಲ್ಲೂ ಔಟರಲ್ಲೂ ಬೇಕಾದರೆ ನೀವು ಚೈನ್ ಸ್ಟಿಚ್ ಕೊಡ್ಬೋದು. ಓಕೆನಾ? ನಾನು ಇದರಲ್ಲಿ ನಿಮಗೆ ಚೈನ್ ಸ್ಟಿಚ್ ಹಾಕಿ ತೋರಿಸ್ತಾ ಇಲ್ಲ, ನೀವು ಚೈನ್ ಸ್ಟಿಚ್ ಔಟರಲ್ಲಿ ಹಾಕ್ಕೊಳ್ಳಿ, ನಿಮಗೆ ನೀಟ್ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ಮೆಟೀರಿಯಲ್ಸ್ ಬೇಕಂದ್ರೂ ಕಾಲ್ ಮಾಡಿ, ಮೆಸೇಜ್ ಮಾಡಿ, ನನಗೆ ಮೆಟೀರಿಯಲ್ ಡೀಟೇಲ್ಸ್ ಹೇಳ್ತೀನಿ. ಹಾಗೆ ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೂ ಮೆಸೇಜ್ ಮಾಡಿ. ಓಕೆನಾ? ಸೊ ಈ ಥರ ನೀವು ಏನು ಲೈನ್ ಹಾಕಿದ್ದೀರೋ ಆ ಲೈನಿಗೆ ತಕ್ಕಂತೆ ನೀವು ವರ್ಕ್ ಮಾಡ್ತಾ ಹೋಗಬೇಕು. ಬೀಡ್ಸ್ನ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಿ, ಬಿಚ್ಚೋಗೋಕ್ಕೂ ಚಾನ್ಸಸ್ ಇರುತ್ತೆ. ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡು ವರ್ಕ್ ಮಾಡ್ತಾನೇ ಹೋಗ್ತಾ ಇರ್ತೀರಾ, ನೋಡಿದ್ರೆ ಸೆಂಟ್ರಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಚೈನ್ ಹಾಕಿರಲ್ಲ, ಅದು ಬಂದುಬಿಟ್ಟಿರುತ್ತೆ. ಆಮೇಲೆ ನೀವು ವರ್ಕ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ನೀವು ವರ್ಕ್ ಮಾಡುವಾಗ ನೋಡಿ ನಿಧಾನಕ್ಕೆ ವರ್ಕ್ ಮಾಡಿ. ಓಕೆನಾ? ನೀವು ಆಲ್ರೆಡಿ ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ ಅದೇ ಥರನೇ ನೀವು ವರ್ಕ್ ಮಾಡಬೇಕು. ಅದರಲ್ಲಿ ಏನಂದರೆ ರನ್ನಿಂಗಾಗಿ ಚೈನ್ ಹಾಕ್ಕೊಂಡು ಹೋಗ್ತಾ ಇರ್ತೀರಾ, ಇದರಲ್ಲಿ ಬೀಡ್ಸ್ ಹಾಕ್ಕೊಂಡು ಹೋಗ್ತಾ ಇರ್ತೀರಾ ಅಷ್ಟೇ. ನೀವು ಫಸ್ಟು ಯಾವ ಥರ ಹ್ಯಾಂಡ್ಲು ಮಾಡೋದು ಅನ್ನೋದು ನೀವು ಫಿಂಗರಿಂದ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ಚಿಂಗ್ಗೆ ನೋಡಿ. ಓಕೆನಾ? ಎಂಡ್ ನಾಟ್ ತುಂಬ ಇಂಪಾರ್ಟೆಂಟ್. ಎಂಡ್ ನಾಟ್ ಹಾಕಿ ಚೆನ್ನಾಗಿ ಹಾಕಿ, ಎಂಡ್ ನಾಟು ಕರೆಕ್ಟಾಗಿ ಬಂದಿದೆ ಅಂತ ನೋಡಿ. ಸೊ ದೊಡ್ಡದಾಗಿ ಒಂದು ಲೂಪ್ ತಗೊಂಡು ಅದರೊಳಗೆ ಒಂದು ಚಿಕ್ಕದು ಲೂಪ್ ತಗೊಂಡು ಫಸ್ಟ್ ಹಾಕಿರೋ ಲೂಪ್ನ ಇಟ್ಕೊಂಡ್ರೆ ಸೆಕೆಂಡ್ ಹಾಕಿರೋದು ಒಳಗೆ ಹೊಂಟಾಗುತ್ತೆ, ಆವಾಗ ಎಂಡ್ ನಾಟ್ ಕರೆಕ್ಟಾಗಿ ಆಗುತ್ತೆ. ಓಕೆ, ಇದು ಸುತ್ತಿ ನೀವೇನು ಮಾಡಿ ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಆಗಿರೋ ಮಿಸ್ಟೇಕ್ ಏನಂದರೆ ನಾವು ಮಾಡೋ ಮಿಸ್ಟೇಕ್ ಅಂದರೆ, ಸೊ ಇವಾಗ ಥ್ರೆಡ್ ತೆಗಿತೀರಾ, ಥ್ರೆಡ್ ತಗೊಂಡ ತಕ್ಷಣ ಬೀಡ್ಸ್ ಹಾಕಿದ್ರೆ ಒಂದೊಂದು ಸಲ ಬೀಡ್ಸ್ ಆಚೆ ಹೊಂಟೋಗೋ ಥರ ಆಗಿರುತ್ತೆ. ಓಕೆ, ಸೊ ಬೀಡ್ಸ್ನ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ನೋಡಿ ಈ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ವರ್ಕ್ ಮಾಡುವಾಗ ಕರೆಕ್ಟಾಗಿ ಇದೆಯಾ ಅನ್ನೋದು ನೀವು ನೋಡಬೇಕು. ಇಲ್ಲಾಂದರೆ ನೀವು ಚೈನ್ ಹಾಕಿದ್ದೀವಿ ಅಂದ್ಕೊಂಡಿರ್ತೀರ, ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಬಂದಿರಲ್ಲ. ನೀವು ಕರೆಕ್ಟಾಗಿ ವರ್ಕ್ ಮಾಡಿ, ಎಂಡ್ ನಾಟ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ನೀವು ಶೇಪ್ಸ್ ಎಲ್ಲ ವರ್ಕ್ ಮಾಡಿದ್ಮೇಲೆ ಔಟರ್ ಲೈನಲ್ಲಿ ನೀವು ಚೈನ್ ಸ್ಟಿಚ್ ಕೊಡಿ. ಇದೇ ಥರನೂ ಎಲ್ಲನೂ ವರ್ಕ್ ಮಾಡಬೇಕಾಗುತ್ತೆ. ನಾನು ಶೇಪ್ ಕೊಡ್ತೀನಿ, ಶೇಪಲ್ಲಿ ವರ್ಕ್ ಮಾಡಿ. ಶೇಪಲ್ಲಿ ವರ್ಕ್ ಮಾಡಿದ್ಮೇಲೆ ನೀವು ಡಿಸೈನ್ಸಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳಿ, ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ.
ನನ್ನ ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮ ಹೆಸರು ನಿಮ್ಮ ಊರು ಹಾಕಿ ಮೆಸೇಜ್ ಮಾಡಿ. ನಾನು ಕೊಡೋ ಶೇಪಲ್ಲೆಲ್ಲ ವರ್ಕ್ ಮಾಡಿ. ನಾವು ಎತ್ತಿದ ತಕ್ಷಣವೇ ಬ್ಲೌಸಲ್ಲಿ ಹೋಗಿ ವರ್ಕ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ. ನೀವು ಇರೋ ಸ್ಟಿಚಸ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೇ ನೀವು ಒಂದು ಆರಿ ವರ್ಕರ್ ಆಗ್ತೀರಾ. ಓಕೆನಾ? ಈ ಥರ ವರ್ಕ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.